ಹರೇ ಶ್ರೀನಿವಾಸ. ಈ ದಿವಸ ನಾನು ಮಂಗಳಾಗೌರಿ ಪೂಜೆಯ ಹಾಡಿನ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಡು ಹೆಂಗೆ ಹಾಡಬೇಕು, ಆಮೇಲೆ ಮಂಗಳಾಗೌರಿಯ ಹಾಡು ಯಾವುದಿದೆ ಅಂದರೆ ಕಥೆ ಏನಿದೆ ಅದನ್ನೇ ಹಾಡಿದೆ, ಕಥೆ ರೂಪದಲ್ಲಿ ಏನಿದೆ ಅದನ್ನೇ ಹಾಡಿನ ರೂಪದಲ್ಲಿ ಮಾಡಿದ್ದಾರೆ. ತುಂಬ ದೊಡ್ಡದದ ಹಾಡು, 65 ನುಡಿಯದ. ಇರಲಿ ಹಾಡಿ ತೋರಿಸ್ತೀನಿ. ಆದರೆ ಪೂಜೆ ಹೆಂಗೆ ಮಾಡಬೇಕು ಅಂತನ್ನೋದು ಇದಕ್ಕಿಂತ ಮುಂಚೆ 15 ದಿವಸ ಮುಂಚೆನೇ ನಾನು ನಿಮಗೆ ಹೇಳಿದ್ದೀನಿ. ಪೂಜೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಬೇಗನೆ ಎಲ್ಲರೂ ತಿಳಿಸ್ರಿ ಅಂತ ಹೇಳಿದ್ರು ಅಂಥೇಳಿ ಪೂಜೆ ಮಾಡುವ ಕ್ರಮ ಅನ್ನೋದು ನಾನು ಆವಾಗೇ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಹಾಡಿನ ಬಗ್ಗೆನೇ ಹೇಳ್ತೀನಿ. ಆದರೂ ಇನ್ನೊಮ್ಮೆ ಪೂಜೆ ಇದರಲ್ಲಿ ಸಂಕ್ಷಿಪ್ತವಾದ ಒಂದು ಪೂಜೆ ಅನ್ನೋದು ಮತ್ತೊಮ್ಮೆ ಹೇಳ್ತೀನಿ, ನೀವು ಕೇಳ್ಕೊರಿ. ಒಂದು ವೇಳೆ ಮರ್ತಿದ್ರೆ ಆವಾಗ ನೋಡಿಕೊಂಡಿದ್ದು ಇನ್ನೂ ನೆನಪಿರಲಿಲ್ಲ ಅಂದ್ರೆ ಸುಮ್ಮನೆ ಒಂದು ಪಕ್ಷಿ ನೋಟ ಆ ಥರ ಪೂಜೆ ಬಗ್ಗೆ ನಾನು ಹೇಳ್ತೀನಿ. ಈಗಾಗಲೇ ಪೂಜೆ ನಾನು ಎಲ್ಲ ವಿಸ್ತಾರವಾಗಿ ಹೇಳಿದ್ದೀನಿ. ಆದರೆ ಇವಾಗ ಸಂಕ್ಷಿಪ್ತವಾಗಿ ಪೂಜೆ ಹೆಂಗೆ ಹೇಳಬೇಕು, ಇದು ಹೆಂಗೆ ಮಾಡಬೇಕು ಅಂತನ್ನೋದು ನಾನು ಹೇಳ್ತೀನಿ. ಮಂಗಳಾಗೌರಿ ಪೂಜೆ ಅಂತಂದರೆ ನಿಮಗೆ ಗೊತ್ತಲ್ಲ, ಮದುವೆಯಾದ ಹೊಸತನದ್ರಲ್ಲಿ ಮದುವೆಯಾಗಿ 5 ವರ್ಷದ ದಿವಸ ಈ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಮದುವೆಯಾದ ಹೊಸತನದ ಮೊದಲನೇ ವರ್ಷ ಅತ್ತಿ ಮನೆಯವರು ಮಂಗಳಾಗೌರಿ ಎಲ್ಲ ತೆಗೆದುಕೊಂಡು ಬಾಗಿಣ ಸಮೇತ ತಂದು ತವರು ಮನೆಯೊಳಗೆ ಬಂದಿರ್ತಾಳೆ ಮಗಳ, ಅಂದರೆ ಇವರಿಗೆ ಮಗಳು ಅವ್ರಿಗೆ ಸೊಸೆ ಬಂದಾಗ ಅವರು ಬಾಗಿಣ ತಗೊಂಡು ಭೀಮನ ಅಮಾವಾಸ್ಯೆ ಅಂದರೆ ದಿವಸಿಗೌರಿ ಪೂಜೆ ಮಾಡಲಿಕ್ಕೆ ಬಂದಿರ್ತಾಳಲ್ಲ, ಆವಾಗ ಮಂಗಳಾಗೌರಿ ತಂದು ಕೊಟ್ಟು ಹೋಗಿರ್ತಾರೆ ಅತ್ತಿ ಮನೆಯವರು. ಆ ಮಂಗಳಾಗೌರಿ ಇಟ್ಕೊಂಡೇ ಪೂಜೆ ಮಾಡಬೇಕು. ಅದು 5 ವರ್ಷದ ತನಕ ಮಾಡಬೇಕು ಮಂಗಳಾಗೌರಿ ವ್ರತ ಅನ್ನೋದು. 5 ವರ್ಷ ಮಾಡಬೇಕಾದ್ರೆ ಮೊದಲನೇ ವರ್ಷ ಅಂದರೆ ವ್ರತ ಮಾಡಬೇಕಾದ್ರೆ ಮೊದಲನೇ ವರ್ಷ ಮೊದಲು ಸ್ಟಾರ್ಟಿಂಗ್ ಪೂಜೆ ಮಾಡಬೇಕಾದ್ರೆ ಹೊಸದಲ್ಲಿ ಇರ್ತಾರೆ ದೊಡ್ಡವರು ಹಿರಿಯರು ಎಲ್ಲ ಹೇಗೆ ಮಾಡಬೇಕು ಅಂಥೇಳಿ ಎಲ್ಲ ಅವರು ಕಲಿಸ್ಕೊಡ್ತಾರೆ. ಅದನ್ನು ಅದೇ ಪ್ರಕಾರ ನೀವು 5 ವರ್ಷದ ದಿವಸ ಮಂಗಳಾಗೌರಿ ಪೂಜೆ. ಇಲ್ಲಿ ಶಿವ ಪಾರ್ವತಿಯರೇ ಮುಖ್ಯವಾಗಿ ಪೂಜೆ ಮಾಡೋದು. ಯಾಕಂದರೆ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಂಬಕೆ ದೇವಿ ನಾರಾಯಣಿ ನಮಸ್ತುತೆ ಅಂತ ಸರ್ವಮಂಗಲವನ್ನು ಉಂಟು ಮಾಡುವವಳೇ ಸಾಕ್ಷಾತ್ ಪಾರ್ವತಿ ದೇವಿ ಮತ್ತು ರುದ್ರದೇವರು. ಮನವನು ಯಾಕೆ ರುದ್ರದೇವರು. ಅದಕ್ಕೆ ಮಂಗಳಾಗೌರಿ ಪೂಜೆ ಮಾಡಬೇಕಾದ್ರೆ ರುದ್ರದೇವರನ್ನು ಮಂಗಳಾಗೌರಿ ಜೊತೆಯಲ್ಲಿ ಅಂದರೆ ಪಾರ್ವತಿ ಜೊತೆಯಲ್ಲಿ ರುದ್ರದೇವರನ್ನು ಆಹ್ವಾನ ಮಾಡಿಕೊಂಡೇ ಪೂಜೆ ಮಾಡಬೇಕು. ಅದನ್ನು ಕ್ರಮ ಹೆಂಗೆ ಅದನ್ನೋದು ಸಂಕ್ಷಿಪ್ತದಾಗಿ ಹೇಳ್ತೀನಿ ಇವತ್ತು. ಅಂದರೆ ಈ ವ್ರತ ಯಾವಾಗ ಮಾಡಬೇಕು ಅಂತಂದ್ರೆ ಹೇಳಿದ್ನಲ್ಲ, ಶ್ರಾವಣ ಮಾಸದ ಪ್ರತಿ ಮಂಗಳವಾರ ಮಾಡಬೇಕು. ಒಂದು ವೇಳೆ ಅಕಸ್ಮಾತ್ ಮಂಗಳವಾರ ಏಕಾದಶಿ ಬಂತು ಅಂತಂದರೆ, ಯಾಕಂದರೆ ಮೊದಲನೇ ಮಂಗಳವಾರ ಬರೋದಿಲ್ಲ ಏಕಾದಶಿ, 2ನೇ ಮಂಗಳವಾರ ಬರೋದಿಲ್ಲ. ಹೆಚ್ಚಾಗಿ ಒಮ್ಮೊಮ್ಮೆ 3ನೇ ಮಂಗಳವಾರಕ್ಕೆ ಅಥವಾ 2ನೇ ಮಂಗಳವಾರಕ್ಕೊಮ್ಮೊಮ್ಮೆ ಏನೋ ಬರೋ ಒಂದು ಚಾನ್ಸ್ ಇರ್ತದೆ. ಅವಾಗ ಹಂಗೆ ಏನಾರ ಬಂದರೆ ಶುಕ್ರವಾರ ದಿವಸ ಮಾಡ್ಕೋಬೇಕು. ಮೊದಲನೇ ಮಂಗಳವಾರ ಪ್ರತಿಪದನೇ ಇರ್ತದೆ. ಅದಕ್ಕಾಗಿ ಹೆಚ್ಚಾಗಿ ಒಂದು ಮಂಗಳವಾರ ಅಂತೂ ಬರೋದಿಲ್ಲ. ಒಂದು ವೇಳೆ ಬಂದಿತ್ತು ಅಂತ ಆದರೆ ಬರೋದಿಲ್ಲ. 2ನೇ ಮಂಗಳವಾರ ಬಂದರೆ ಬರ್ತದೆ, ಅಥವಾ ಗೋಕುಲಾಷ್ಟಮಿನೂ ಬರ್ತದೆ. ಅದಕ್ಕೆ ಮಂಗಳವಾರ ಏನಾರ ಬಂತಂದರೆ ದ್ವಾದಶಿ ದಿವಸ ಪೂಜೆ ಮಾಡಬೇಕು. ಗೋಕುಲಾಷ್ಟಮಿ ಬಂದರೂ ಗೋಕುಲಾಷ್ಟಮಿ ಪಾರಣೆ ದಿವಸ ಪೂಜೆ ಮಾಡಬೇಕು. ಬೇಕಾದ್ರೆ ಮೊದಲನೇ ದಿವಸ ಆಹ್ವಾನ ಮಾಡಿ ಪೂಜೆ ಮಾಡಿಕೊಂಡು ಮತ್ತು ಮರುದಿವಸ ಷೋಡಶೋಪಚಾರ ಪೂಜೆ ಮಾಡಿಕೊಂಡು ಧೂಪ ದೀಪ ನೈವೇದ್ಯ ಮಾಡಿ ಆರತಿ ಮಾಡ್ಬೋದು. ಆಯಿತಾ, ಇದು ಒಂದು. ಆಮೇಲೆ ಏಕಾದಶಿ ಬಂದರೆ ದ್ವಾದಶಿ ಮಾಡಬೇಕು. ಆಮೇಲೆ ಒಂದು ವೇಳೆ ರಜಸ್ವಲೆ ಆದರೆ ಆದರೆ ಪೂಜೆ ಮಾಡುವವರು ಅದನ್ನು ನೆಕ್ಸ್ಟ್ ಶುಕ್ರವಾರ ಹಾಗೆಲ್ಲ ಇಟ್ಕೊಂಡು ಪೂಜೆ ಮಾಡಬೇಕು, ತಪ್ಪಿಸ್ಬಾರ್ದು. ಆಮೇಲೆ ಮಂಗಳವಾರ ಇದು ಪೂಜೆ ಅಂತಂದರೆ ಏನು ಅಂತಂದರೆ ಹೇಳಿದ್ದೀನಲ್ಲ, ಉಮಾಮಹೇಶ್ವರರ ಪೂಜೆ ಅಂಥೇಳಿ. ಅಂದರೆ ಪಾರ್ವತಿ ದೇವಿ ಇರ್ತಾಳೆ, ಪಾರ್ವತಿ ದೇವಿಯ ಪೂಜೆಯನ್ನೇ ಮಾಡಬೇಕು. ಆಮೇಲೆ ಮತ್ತು ಅವಳೊಟ್ಟಿಗೆ ಬರೀ ಪಾರ್ವತಿಯನ್ನು ಮಾತ್ರ ಆಹ್ವಾನ ಮಾಡಬಾರ್ದು, ಮನೋನಿಯಾಮಕರಾದ ರುದ್ರದೇವರನ್ನು ಆಹ್ವಾನ ಮಾಡಿಕೊಂಡು ಪೂಜೆ ಮಾಡಬೇಕು. ಆಮೇಲೆ ಯಾರು ಈ ವ್ರತ ಮಾಡಬೇಕು ಅಂತಂದರೆ ಹೇಳಿದ್ನಲ್ಲ, ವಿವಾಹಿತ ತರುಣಿಯರು ಮೊದಲನೇ ವರ್ಷ ಹಿಡ್ಕೊಂಡು 5 ವರ್ಷದ ಆರಂಭ ಮಾಡಿ 5 ವರ್ಷದ ತನಕ ಮಂಗಳಾಗೌರಿ ಪೂಜೆ ಮಾಡಬೇಕು. ಅವ್ರು ಮೊದಲ ತವರು ಮನೆಯೊಳಗೆ 1 ವರ್ಷ ಮಾಡಬೇಕು. ಅಂದರೆ ಸುರುದು ಒಂದು ಮಂಗಳಗೌರಿಗೆ ಹ್ಯಾಂಗೋ ದಿವಸಿ ಅಮಾಸೆ ಇರ್ತದೆ, ಭೀಮನ ಅಮಾವಾಸ್ಯೆ ಕರ್ಕೊಂಡು ಬಂದಿರ್ತಾರೆ, ದಿವಸಿ ಪೂಜೆನೂ ಆಗ್ತದೆ. ಮಂಗಳವಾರ 1-2 ಮಂಗಳವಾರ ಆಗ್ತವೆ. ಆಮೇಲೆ ಅತ್ತಿ ಮನೆಯವ್ರು ಕರ್ಕೊಂಡೋಗಿ ಅವರು ಅದ್ಧೂರಿಯಿಂದ ಮಂಗಳಗೌರಿ ಪೂಜೆ ಮಾಡಿಸ್ತಾರೆ. ಆಮೇಲೆ ಮತ್ತೆ ಇನ್ನು ಉಳಿದಿದ್ದು 4 ವರ್ಷ ಮತ್ತೆ ಅತ್ತಿ ಮನೆಯಾಗೆ ಮಾಡಬೇಕು. ಯಾವುದೇ ಕಾರಣಕ್ಕೆ ಮತ್ತು ಏನೋ ತವ್ರ ಮನೆಗೆ ಹೋಗೋ ಪ್ರಸಂಗ ಬಂತು, ಮತ್ತು ಅತ್ತಿ ಮನೆಗೆ ಪ್ರಸಂಗ ಬಂತು ಅಂದರೆ ಎಲ್ಲಿ ಅವ್ರು ಇದ್ರೂ ಅಲ್ಲಿ ಮುಂದಿನ ಪೂಜೆಗಳನ್ನೆಲ್ಲ ಮಾಡಬೇಕು. ಅದ್ರ ತಪ್ಪಿಸಬಾರ್ದು, 5 ವರ್ಷದ ತನಕ ಅಂತೂ ತಪ್ಪಿಸಬಾರ್ದು. ಮತ್ತು ಬಾಗಿಣ ಅದೆಲ್ಲ ಹೆಂಗೆ ಕೊಡಬೇಕು ಅಂತ ಅನ್ನೋದು ತಾಯಿಗೆ ಅನ್ನೋದನ್ನು ನಾನು ಹೇಳಿದ್ದೀನಿ. ಒಂದು ತಪ್ಪೆಯಲ್ಲಿ ಒಳಗೆ ಅರಿಶಿನ ಕುಂಕುಮ ಕೊಬ್ಬರಿ ಬಟ್ಲು ಉತ್ತತ್ತಿ ಬದಾಮ ಮಾಡಿ ಅದಕ್ಕೆ ಬದಾಮ ಹಾಕಿ ಅದಕ್ಕೆ ಬಾಯಿ ಕಟ್ಟಿ ನಾಗರಿಟ್ಟು ಅದು ಇದು ಕೊಡೋದು ಏನಂತಾರೆ ಬಾಗಿಣ ಕೊಡೋದು, ಅದನ್ನು ಹೇಳಿದ್ದೀನಿ. ತಾಯಿಗೆ ಕೊಡಬೇಕು. ಆಮೇಲೆ ಈ ವ್ರತವನ್ನು ಎದಕ್ಕೆ ಮಾಡ್ತಾರಂತಂದ್ರೆ ಸೌಭಾಗ್ಯಕ್ಕಾಗಿ, ಪುತ್ರ ಸಂತಾನ ಭಾಗ್ಯ ಬರಲಿಕ್ಕೆ, ಮತ್ತು
ಪತಿಯೊಡನೆ ಸುಮಂಗಲಿಯಾಗಿ ದೀರ್ಘಕಾಲವಾಗಿ ಬಾಳಲಿಕ್ಕೆ, ಅಂದರೆ ಪತಿಯೊಡನೆ ಸಂಬಂಧಗಳನ್ನು ಚೆಂದಾಗಿ ಇಟ್ಕೊಳ್ಳಿಕ್ಕಾಗಿ ಈ ವ್ರತವನ್ನು ಆಚರಣೆ ಮಾಡ್ತಾರೆ. ತಮ್ಮ ಸೌಭಾಗ್ಯಕ್ಕೆ ದೀರ್ಘವಾದ ಸೌಮಂಗಲ್ಯವನ್ನು ಪಡೆಯುವುದಕ್ಕಾಗಿ ಈ ವ್ರತವನ್ನು ಆಚರಣೆ ಮಾಡ್ತಾರೆ. ಆಮೇಲೆ ಮಂಗಳಗೌರಿ ಪೂಜೆಯಲ್ಲಿ ಏನು ಚಿಂತನೆ ಕ್ರಮ ಹೆಂಗೆ ಮಾಡಬೇಕಂದ್ರೆ, ಮಂಗಳಗೌರಿ ಅಂತರ್ಗತ, ವಾಯುದೇವರ ಅಂತರ್ಗತ, ಶ್ರೀ ಜಯಾಪತಿ ಸಂಕರ್ಷಣ ಅಂತರ್ಗತ ಅಂತ ಆಹ್ವಾನ ಮಾಡ್ಕೋಬೇಕು ಯಾವಾಗಲೂ. ಯಾಕಂದರೆ ಮಂಗಳಗೌರಿಯಲ್ಲಿ ಅಂತರ್ಗತವಾದ ವಾಯುದೇವರು ಇರ್ತಾರೆ. ವಾಯುದೇವರ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ, ಜಯಾಪತಿ ಸಂಕರ್ಷಣ ಅಂತ ಆಹ್ವಾನ ಮಾಡಿಕೊಂಡು ಮಂಗಳಗೌರಿ ಮತ್ತು ರುದ್ರದೇವರ ಸಮೇತ ಪೂಜೆ ಮಾಡಬೇಕು. ವ್ರತಕ್ಕೆ ಬೇಕಾದಂಥ ಸಲಕರಣೆಗಳು ಅಂತ ಹೇಳಿದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಭೀಮನ ಅಮಾವಾಸ್ಯೆ ದಿವಸ ಎಲ್ಲ ಮತ್ತು ಅತ್ತೆ ಮನೆಯವ್ರು ಕೊಟ್ಟು ಹೋಗಿದ್ದು ಒಂದು ಮಂಗಳಗೌರಿ ಅಂತೂ ಇದ್ದೇ ಇರ್ತದೆ, ಇದ್ರದ್ದು ಬೆಳ್ಳಿದು. ಆ ಮಂಗಳಗೌರಿ ಜೊತೆಗೆ 8 ವಿಳೆದಲ್ಲಿ 8 ಅಡಿಕೆ, ಕೊಬ್ಬರಿ ಬಟ್ಲ, ಆಮೇಲೆ ಉತ್ತತ್ತಿ, ಮತ್ತು ಇದ್ರೆ ಅರಿಶಿಣದ ಬೇರು, ಮಕ್ಕಳ ಅರಿಶಿಣ ಬೇರು ಅಂತ ಹೇಳಿದ್ದೀನಲ್ಲ, ಮಕ್ಕಳ ಅರಿಶಿಣ ಬೇರು ಅಂದರೆ ಯಾವ ದೇಶದಲ್ಲಿ ಪ್ರದೇಶದಲ್ಲಿ ಉತ್ತರ ಕರ್ನಾಟಕದಾಗ ಹೆಂಗೆ ಮಾಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇನ್ನು ಆಯಾ ಪ್ರದೇಶದಲ್ಲಿನೂ ಸ್ವಲ್ಪ ಪೂಜೆ ಭಿನ್ನವಾಗಿ ಇರ್ತದೆ, ಇರ್ಬೋದು, ಇರುತ್ತದೆ ಅಥವಾ ಇರನೂಬಹುದು. ಆದರೆ ಇದು ನೀವು ಹಾಗೆ ಹೇಳಿರಲ್ಲ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನಿಮ್ಮ ಪ್ರದೇಶದಾಗ ನಿಮ್ಮ ಭಾಗದಾಗ ಹೆಂಗೆ ಮಾಡ್ತಾರೆ ಹಂಗೆ ಪೂಜೆ ಮಾಡ್ತಾರೆ ನೀವು. ಆದರೆ ನಂಬಲ್ಲಿ ಅಂತೂ ಉತ್ತರ ಕರ್ನಾಟಕದಾಗ 8 ವಿಳೆದಲ್ಲಿ 8 ಅಡಿಕೆ, ಒಂದು ಕೊಬ್ಬರಿ ಬಟ್ಲದಾಗ ಮಂಗಳಗೌರಿ ಒಂದು ಬ್ಲೌಸ್ ಪೀಸು ಅದ್ರ ಮೇಲಿಟ್ಟು ಆಮೇಲೆ ಪೂಜೆ ಮಾಡ್ತಾರೆ. ಅದೇ ಥರ ಹೇಳಿದ್ನಲ್ಲ, 8 ವಿಳೆದಲ್ಲಿ 8 ಅಡಿಕೆ, ಒಣ ಕೊಬ್ಬರಿ ಬಟ್ಲು, ಆಮೇಲೆ ಅರಿಶಿನ ಕುಂಕುಮ, ಮತ್ತು ಇದ್ರದ್ದು ಅರಿಶಿನ ಬೋಟ್ ಅಂತ ಹೇಳ್ತೀವಲ್ಲ, ಅರಿಶಿನದ್ದು ಮಕ್ಕಳಿದ್ದದ್ದು ಅರಿಶಿನದ್ದು ಬೋಟ್ ಇಡಬೇಕು 1-2. ಆಮೇಲೆ ಗೆಜ್ಜೆ ವಸ್ತ್ರ, ಹೂವು, ಬ್ಲೌಸ್ ಪೀಸು, ಆಮೇಲೆ ತಂಬಿಟ್ಟಿನ ಉಂಡಿನೂ ಮಾಡ್ಕೊಂಡು ಬಂದಿರ್ತಾರೆ. ಇದು ತಂಬಿಟ್ಟಿನ ಆರತಿನೂ ಮಾಡ್ತಾರೆ. ಮಾಡೋರು ತಂಬಿಟ್ಟಿನ ಆರತಿನೂ ಮಾಡ್ತಾರೆ, ಇಲ್ಲ ಇದ್ದರು ಹೂರೋದ ಆರತಿನೂ ಮಾಡ್ತಾರೆ. ಆಮೇಲೆ ಕಡ್ಡಿ ಬತ್ತಿ ಆರತಿ, ಉತ್ತರಾಣಿ ಕಡ್ಡಿದೆ 8 ಆರತಿ ಅಂತ ಹೇಳಿದ್ ನಾನು. 8 ಆರತಿ ಮಾಡಿ ಅದನ್ನೇ ಕಪ್ಪು ಹಿಡಿತಾರೆ ನಮ್ಮ ಕಡೆ ಅಂತೂ. ನೀವು ಏನೋ ಇದು ಇರ್ತಲ್ಲ ಕಡ್ಚಿಗೇನೋ ಕಪ್ಪು ಹಿಡಿತಾರೆ ಆರತಿ ಆದಮೇಲೆ. ಹಂಗೂ ಮಾಡಿರಿ ಹಿಂಗೂ ಮಾಡಿರಿ, ಅಂದರೆ ನಿಮ್ಮ ಕಡೆ ಹೆಂಗೆ ಪದ್ಧತಿ ಅದ ಹಂಗೆ ಮಾಡ್ಕೊರಿ. ಆಮೇಲೆ ಉತ್ತರಾಣಿ ಕಡ್ಡಿ ಒಂದು 8, ಅದಕ್ಕೆ ಕಡ್ಡಿ ಬತ್ತಿ ಆರತಿ ಅಂತಾರೆ. ಅದಕ್ಕೆ ಬತ್ತಿ ಹತ್ತಿ ಸುತ್ತಿ ಮತ್ತು ಪದಾರ್ಥ ವಹಿಸಿಟ್ಟು ಆರತಿ ಜೋಡಿ 8 ಆರತಿ ಏನಿರ್ತಾವಲ್ಲ 8 ಇದು ಹೂರಣದ ಬಟ್ಲು ಮಾಡಿ ಅದರೊಳಗೆ ತುಪ್ಪದ ಬತ್ತಿ ಇಟ್ಟು ಆರತಿ ಮಾಡ್ತಾರೆ. ಇಲ್ಲಾಂದ್ರೆ ತಂಬಿಟ್ಟಿನ ಆರತಿನೂ ಮಾಡ್ಬೋದು. ಆಮೇಲೆ ಕಡ್ಡಿ ಬತ್ತಿ ಆರತಿ ಮಾಡಿ ಕಪ್ಪು ಹಿಡಿಬೇಕು. ಆಮೇಲೆ ಇದಿಷ್ಟೆಲ್ಲ ಪೂಜೆದು ಎಲ್ಲ ತಯಾರಿ ಮಾಡ್ಕೋಬೇಕು. ಅದಕ್ಕಿಂತ ಮುಂಚಿತವಾಗಿ ಸಂಕಲ್ಪ ಮಾಡಬೇಕು. ಯಾವ ಥರ ಶುಭಭ್ಯಾಮ್ ಶುಭ ಶೋಭನೆ ಅದ್ಯ ದ್ವಿತೀಯ ಪರಹಾರ್ದೆ ಅಂತೆಲ್ಲ ಹೇಳ್ಕೊಂಡು ಎಲ್ಲ ಸಂಪೂರ್ಣವಾಗಿ ಹೇಳ್ಕೊರಿ. ನಾನು ಸಂಕ್ಷಿಪ್ತವಾಗಿ ಹೇಳ್ತಿದ್ದೀನಿ, ಯಾಕಂದರೆ ಹಾಡಾಗಿ ಹೇಳೋದದ ನಿಮಗೆ, ಹಾಡದ್ದೇ ತುಂಬ ಲೇಟ್ ಆಗ್ತದೆ. ಅದಕ್ಕೆ ಅಲ್ಲಿ ಶಿವ ಪಾರ್ವತಿ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಜಯಾಪತಿ ಸಂಕರ್ಷಣ ಪ್ರೀತ್ಯರ್ಥಂ ಮಂಗಳಗೌರಿ ವ್ರತಂ ಅಹಂ ಕರಿಷ್ಯ ಅಂತ ಹೇಳಿ ಮತ್ತು ಪೂಜೆ ಇದು ಸಂಕಲ್ಪ ಮಾಡ್ಕೊರಿ. ಆಮೇಲೆ ಸಂಕಲ್ಪ ಮಾಡ್ಕೊಂಡ್ಮೇಲೆ ಗಣಪತಿ ಪೂಜೆ ಮಾಡಬೇಕು. ಗಣಪತಿದು ಒಂದು ಮೂರ್ತಿ ಇದ್ದರೆ ಮಾಡಿರಿ, ಇಲ್ಲಂದರೆ ಒಂದು 5 ವಿಳೆದಲ್ಲಿ ಇಟ್ಕೊಂಡು ಅದ್ರ ಮೇಲೆ ಒಂದು ಕೊಬ್ಬರಿ ಇದು ಅಡಿಕೆ ಬೆಟ್ಟ ಇಟ್ಕೊಂಡು ಅಡಿಕೆ ಬೆಟ್ಟದಲ್ಲೇ ಗಣಪತಿ ದೇವರನ್ನು ಆಹ್ವಾನ ಮಾಡಿಕೊಂಡು ಗಣಪತಿ ಪೂಜೆ ಅಂತ ಮಾಡ್ತಾರೆ. ಅಲ್ಲಿ ಕೂಡ ಅಲ್ಲಿ ಅರ್ಘ್ಯ ಪಾದ್ಯ ಆಚಮನೆ ಎಲ್ಲ ಗಣಪತಿಗೆ ಆಹ್ವಾನ ಮಾಡಿಕೊಂಡು ಮೆಲ್ಲ ಮಧುಪರ್ಕ ಮತ್ತು ಅಭಿಷೇಕ ಎಲ್ಲನೂ ಮಾಡಿಕೊಂಡು ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಆಮೇಲೆ ಮಂತ್ರಾಕ್ಷತೆ ಎಲ್ಲನೂ ಷೋಡಶೋಪಚಾರ ಪೂಜೆ ಎಲ್ಲನೂ ಮಾಡಿಕೊಂಡು ಒಂದು ಉತ್ತತ್ತಿ ನೈವೇದ್ಯ ಕೊಡ್ರಿ, ಒಂದಿಷ್ಟು ಇದನ್ನು ಬೆಲ್ಲ ಅದರ ನೈವೇದ್ಯ ಕೊಡ್ರಿ, ಏನೋ ಒಂದು ಗಣಪತಿಗೆ ಒಂದು ನೈವೇದ್ಯ ಕೊಟ್ಟು ಒಂದು ಕದಲಾರತಿ ಮಾಡಿರಿ, ಇಲ್ಲ ಮಂಗಳಾರತಿನೇ ಮಾಡಿರಿ. ಮಂಗಳಾರತಿ ಅಂತಂದರೆ ಒಂದು ನೀಲಾಂಜನ ಆರತಿ ಮಾಡಿಬಿಟ್ಟು ಅಲ್ಲಿ ಗಣಪತಿ ಪೂಜೆ ಮಾಡ್ಬೇಕು. ಯಾಕಂದ್ರೆ ನಿರ್ವಿಘ್ನದಿಂದ ಪೂಜೆಯನ್ನು ನೆರವೇರಲಿ ಅಂತ ಅಂದ್ಕೊಂಡು ಗಣಪತಿ ಪೂಜೆ ಮಾಡಿಕೊಂಡು ಆಮೇಲೆ ಮತ್ತು ಇದು ಮಂಗಳಗೌರಿ ಪೂಜೆ ಸ್ಟಾರ್ಟ್ ಮಾಡ್ಬೇಕು. ಅಲ್ಲಿ ಕೂಡ ಷೋಡಶೋಪಚಾರ ಪೂಜೆ. ಅಲ್ಲಿ ಮಂಗಳಗೌರಿಗಾದ್ರೂ ಫಸ್ಟ್ ಮಂಗಳಗೌರಿ ಅನ್ನೋದು ಒಂದು ತಟ್ಟೆಯಲ್ಲಿ ತೆಗೆದುಕೊಂಡು ಗಂಗಾದೇವಿ ಸನ್ನಿಧಾನ ತಂದುಕೊಂಡು ಗಂಗಾದೇವಿಯಿಂದ ಒಂದು ಹೂವು ತಗೊಂಡು ಅಲ್ಲಿ ಮಂಗಳಗೌರಿಗೆ ಪ್ರೋಕ್ಷಣೆ ಮಾಡಿಕೊಂಡು ಷೋಡಶೋಪಚಾರ ಪೂಜೆ ಮಾಡ್ಕೋಬೇಕು. ನೀರಿನಿಂದ ಪ್ರೋಕ್ಷಣೆ ಮಾಡಿಕೊಂಡು ಎಲ್ಲನೂ ಪೂಜಾದೆಲ್ಲ ಪರಿಕರಗಳನ್ನೆಲ್ಲ ನೀವು ಎಲ್ಲ ಅಣಿ ಮಾಡೇ ಇಟ್ಕೊಂಡಿರ್ತೀರಿ. ಒಂದೆರಡು ಪೂಜಾದಲ್ಲಿ ವಿಧಾನಗಳ ಕಡಿಮೆ ಇತ್ತು ಅಂತಂದರೆ, ಪೂಜೆ ಮಾಡುವುದರಲ್ಲಿ ಕಡಿಮೆ ಇತ್ತು ಅಂತಂದರೆ ಮಂತ್ರಾಕ್ಷತೆ ಹಾಕ್ಕೊಂಡು ಪುಷ್ಪಂ ಸಮರ್ಪಯಾಮಿ, ಧೂಪಂ ಸಮರ್ಪಯಾಮಿ, ದೀಪಂ ಸಮರ್ಪಯಾಮಿ ಹೀಗೇನೂ ಹೇಳಬಹುದು. ಯಾಕಂತಂದರೆ ಪರಿಕರಗಳು ಕಡಿಮೆ ಇದ್ದರೆ, ಅಂದರೆ ಇವಾಗಂತೂ ತೀರಾ ಎಲ್ಲಿ ಹೊರಗೆ ಹೋಗೋಂಗಿಲ್ಲ ಬರೋ ಹಾಗಿಲ್ಲ. ಮತ್ತು ಇದ್ದ ಪರಿಕರದಲ್ಲಿಯೇ ನೀವು ಪೂಜೆ ಮಾಡಿಕೊಂಡು ಭಕ್ತಿಯಿಂದ ಮಾಡಿ ಮಂಗಳಗೌರಿಗೆ ನೀವು ಮಂಗಳಗೌರಿ ಆಶೀರ್ವಾದ ತಗೋರಿ. ಯಾಕಂದರೆ ಇದು ಇಲ್ಲ ಅದು ಇಲ್ಲ ಅಂಥೇಳಿ ಆದಷ್ಟು ಹೊರಗಡೆಯಿಂದ ತಂದು ಮಾಡಬೇಕು ಅಂತ ಅಂದುಕೊಂಡು ಮತ್ತು ನೀವು ತೊಂದರೆಗೆ ಈಡಾಗಬೇಡ್ರಿ. ಏನು
ನಿಮ್ಗೆ ಅನುಕೂಲವಾಗಿ ಎಲ್ಲನೂ ಅನುಕೂಲವಾಗಿ ಇದ್ದರೆ ಅದನ್ನೆಲ್ಲ ಷೋಡಶೋಪಚಾರ ಪೂಜೆಗೆ ಎಲ್ಲ ಹೂವು ಅದು ಕರಿಕಿ ಉತ್ರಾಣಿ ಎಲ್ಲನೂ ಇತ್ತು ಅಂತಂದರೆ ಅನುಕೂಲವಾಗಿ ಆಯಿತು, ಅನಾಯಾಸವಾಗಿ ಏನೋ ತೊಂದರೆ ಇರಲಾರ್ದೆ ಇತ್ತು ಅಂದ್ರೆ ಮಾಡ್ಕೊರಿ, ಇಲ್ಲ ಅಂದರೆ ಮಂತ್ರಾಕ್ಷತೆಯಿಂದೇ ಏರ್ಸ್ಕೊಂಡು ಅಲ್ಲೇ ಎಲ್ಲ ಷೋಡಶೋಪಚಾರ ಪೂಜೆನೂ ಮಾಡ್ಬೋದು. ಅದೇ ಹೇಳಿದ್ನಲ್ಲ ಮೊದಲು ಅಭಿಷೇಕ ಅದೆಲ್ಲ ಮಾಡೋದು, ನೀರು ಅನ್ನೋದು ಒಂದು ಸ್ವಲ್ಪ ಮಂಗಳಾಗೌರಿಗೆ ಒಂದು ತೀರ್ಥಸಂಪುಟದಲ್ಲಿ ತೊಗೊಂಡು ಹೀಗೆಲ್ಲ ಪೂಜೆ ಮಾಡಬೇಕಾದ್ರೆ ಅಲ್ಲಿ ಆಹ್ವಾನ ಮಾಡಿಕೊಂಡು ಅವಳಿಗೆ ಮಂಗಳಾಗೌರಿಯನ್ನು ಶಿವಪಾರ್ವತಿಯರನ್ನು ಬರ ಮಾಡಿಕೊಂಡು ನೀರಿನಿಂದ ಅಭಿಷೇಕ ಮಾಡ್ತಾರೆ. ಅಭಿಷೇಕನೂ ಬೇಕಾದರೆ ಶುದ್ಧೋದಕ ಸ್ನಾನವರೆಗೂ ಅಭಿಷೇಕನೂ ಬೇಕಾದ್ರೆ ಮಾಡಬಹುದು. ಅಲ್ಲಿ ಆಹ್ವಾನ ಮಾಡಿಕೊಂಡು ಪಾದ್ಯ ಮೊದಲೇ ಪಾದ್ಯಂ ಸಮರ್ಪಯಾಮಿ, ಆಚಮನ ಸಮರ್ಪಯಾಮಿ, ಮಧುಪರ್ಕಂ ಸಮರ್ಪಯಾಮಿ, ಪಂಚಾಮೃತ ಸ್ನಾನಂ ಸಮರ್ಪಯಾಮಿ, ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ, ಹರಿದ್ರಾ ಕುಂಕುಮ ಸಮರ್ಪಯಾಮಿ, ಹಿಂಗೆ ಒಂದು ಅಗಣ ಒಂದು. ಆಮೇಲೆ ಗಂಧಂ ಸಮರ್ಪಯಾಮಿ, ಅಕ್ಷತಾಂ ಸಮರ್ಪಯಾಮಿ, ಅಲ್ಲಿದು ನಾನಾ ವಿಧ ಪರಿಮಳ ಪುಷ್ಪಂ ಸಮರ್ಪಯಾಮಿ, ಪತ್ರಂ ಹೀಗೆ ನಾನಾ ವಿಧ ಪತ್ರಗಳನ್ನು ಏರಿಸ್ತಾರೆ. ಎಲ್ಲ ಥರ ದುರ್ವಾಪತ್ರ, ಕರಿಕಿ, ಉತ್ರಾಣಿ, ಆಮೇಲೆ ಇದು ಏನಂತಾರೆ ಬಿಲ್ವ ಪತ್ರಿ, ಹಿಂಗೆಲ್ಲ ಬೇರೆ ಬೇರೆ ಹಣ್ಣಿಂದು ಹೂವಿಂದೆಲ್ಲ ಪತ್ರಿಗಳನ್ನು ಏರಿಸಬೇಕು. 16 ನಮದ ಪತ್ರಿಗಳನ್ನು, 8 ನಮದ ಪತ್ರಿಗಳನ್ನು ಹಿಂಗೆಲ್ಲ ನಮ್ಮನ್ನ ಏರಿಸ್ತಾರೆ. ಪತ್ರಂ ಸಮರ್ಪಯಾಮಿ, ಆಮೇಲೆ ದೀಪಂ ಸಮರ್ಪಯಾಮಿ, ಧೂಪಂ ಸಮರ್ಪಯಾಮಿ, ಧೂಪ ದೀಪಾನಂತರ ನೈವೇದ್ಯಂ ಸಮರ್ಪಯಾಮಿ. ನೀವು ನೈವೇದ್ಯಕ್ಕೆ ಏನು ಅಡುಗೆ ಮಾಡಿಸಿರ್ತೀರಿ, ವ್ರತದ ಅಡುಗೆ ಆ ಥರ ನೈವೇದ್ಯ ಮಾಡಿ ಆಮೇಲೆ ಗೌರಿಗೆ ಪೂಗಿ ಫಲ ತಾಂಬೂಲ ಸುವರ್ಣ ಪುಷ್ಪ ದಕ್ಷಿಣಂ ಸಮರ್ಪಯಾಮಿ ಅಂತ ಹೇಳಿ ಷೋಡಶೋಪಚಾರ ಪೂಜೆ ಮಾಡಿ ನೈವೇದ್ಯ ಮಾಡಬೇಕು. ನೈವೇದ್ಯ ಆದಮೇಲೆ ಮತ್ತು ಉಪಾಯನ ದಾನ ಅಂತಂತಾರೆ, ಅಂದರೆ ಬಾಗಿಣ ಕೊಡೋದಂದ್ರೆ ಅದೇನು ಇದು ಮರದ ಬಾಗಿಣ ಅಲ್ಲ, ಇಲ್ಲಿ ಬಾಗಿಣ ಕೊಡಬೇಕು. ಒಂದು ತಟ್ಟೆಯಲ್ಲಿ, ಒಂದು ಹಿತ್ತಾಳಿ ತಟ್ಟೆಯಲ್ಲಿ ಒಂದು ಪತ್ರ ಬಳೆ ಇಟ್ಟು ಅದ್ರೊಳಗೆ ಅಕ್ಕಿ, 1-2 ತೆಂಗಿನಕಾಯಿ ಮತ್ತಿದ್ರೆ ಹಣ್ಣು ಬಿಳೆ ಇಟ್ಟು ಮೇಲ್ಗಡೆ ಇನ್ನೊಂದು ಪತ್ರೊಳಗೆ ಮುಚ್ಚಿಟ್ಟು ಮತ್ತು ಅಲ್ಲಿ ಅದ್ರ ಮೇಲೆ ಅರಿಶಿನ ಕುಂಕುಮ ಹಾಕಿ, ಹೂ ಹಾಕಿ, ಮಂತ್ರಾಕ್ಷತೆ ಹಾಕಿ, ಆಮೇಲೆ ಹಣ್ಣು ವಿಳೆದೆಲೆ ಅಡಿಕೆ ಎಲ್ಲ ಯಥಾಶಕ್ತಿ ದಕ್ಷಿಣ ಕೊಟ್ಟು ಮತ್ತು ಬಾಗಿಣ ಕೊಡೋದು. ಬಾಗಿಣ ಅಂತಂದರೆ ವಾಯನದಾನ ಅಂತಾರೆ, ಇದಕ್ಕೆ ಉಪಾಯನದಾನ ಅಂತಾರೆ. ಅದನ್ನು ಮುತ್ತೈದರು ಒಬ್ರಿಗೊಬ್ರು ಕೊಟ್ಟು, ಆಮೇಲೆ ಕಡಲೆಬೇಳೆ ಇರ್ತಾವಲ್ಲ, ಕಡಲೆಬೇಳೆ ಉಡಿ ತುಂಬಿಕೊಡೋದು ಒಬ್ರಿಗೊಬ್ರು ಮುತ್ತೈದೆಯರು. ಆಮೇಲೆ ಈ ಥರ ಎಲ್ಲರೂ ಕೂಡಿ ಆರತಿ ಮಾಡೋದು. ಆಮೇಲೆ ಇದು ನೈವೇದ್ಯ ಆದಮೇಲೆ ಆರತಿ ಮಾಡೋದು, ಆರತಿ ಆದಮೇಲೆ ಬಾಗಿಣ ಕೊಡೋದು. ಆಮೇಲೆ ಅಷ್ಟು ಜನ ಒಬ್ರಿಗೊಬ್ರು ಉಡಿ ತುಂಬಿಕೊಂಡು ಅರಿಶಿನ ಕುಂಕುಮ ಕೊಟ್ಕೊಂಡು ಉಡಿ ತುಂಬ್ಕೋಬೇಕು. ತಮ್ಮ ಸಮಾನ ಎಲ್ಲರೂ ಪೂಜೆ ಮಾಡಿರ್ತಾರಲ್ಲ ಅವ್ರ ಜೊತೆಯಲ್ಲಿ ಒಬ್ರಿಗೊಬ್ರು ಪೂಜೆ ಮಾಡ್ಕೊಂಡು ಇದು ಸಂಕ್ಷಿಪ್ತ ಒಂದು ಪೂಜೆ. ಯಾಕಂತಾರೆ ಇದಕ್ಕಿಂತ ನಾನು ಮುಂಚೆ ಹೇಳಿದ್ದೀನಿ. ಆಮೇಲೆ ಯಥಾಶಕ್ತಿ ದಕ್ಷಿಣ ಸಮೇತ ವಾಯನದಾನ ಕೊಡಬೇಕು. ಆಮೇಲೆ ಆ ರಾತ್ರಿ ಜಾಗರಣೆ ಅದು ಮಾಡಿ ನೃತ್ಯ ಗಾಯನ ಎಲ್ಲ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಅದು ನಿಮ್ಮ ಯಥಾಶಕ್ತಿ ನಿಮಗೆ ಎಷ್ಟು ಮಾಡೋದದ ಅಷ್ಟು ಮಾಡಿಕೊಂಡು ಮರುದಿವಸ ಮತ್ತೆ ಸ್ನಾನ ನಂತರ ಗೌರಿ ವಿಸರ್ಜನೆ ಮಾಡಬೇಕು. ಈ ಥರ ಇದು ಒಂದು ಮಂಗಳಾಗೌರಿಯ ಒಂದು ಪೂಜೆಯ ವಿಧಾನ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಇನ್ನು ಮಂಗಳಾಗೌರಿ ಹಾಡನ್ನೇ ನೋಡ್ಕೊರಿ, ಯಾಕಂದರೆ ಹಾಡದ್ದೇ ಮುಖ್ಯ ಅದ. ಯಾಕಂದರೆ ನಾನು ಈಗಾಗಲೇ ಪೂಜೆ ಅನ್ನೋದು ಷೋಡಶೋಪಚಾರ ಪೂಜೆ ಹೆಂಗೆ ಮಾಡಬೇಕು ಅಂತ ಅನ್ನೋದು ನಿಮಗೆಲ್ಲ ವಿವರವಾಗಿ ಹೇಳಿದ್ದೀನಿ. ಆ ದಿವಸ ಕಥೆನೂ ಹೇಳ್ತಾರೆ, ಬ್ರಾಹ್ಮಣ ಮುಖೇನ ಪೂಜೆನೂ ಮಾಡ್ಬೋದು. ಆಮೇಲೆ ಆಚಾರ ಬಂದು ಮಾಡಿಸ್ತಿದ್ರೆ ಇನ್ನೂ ಸಂತೋಷ, ಇಲ್ಲ ಅಂತಂದ್ರೆ ಇಷ್ಟಂತೂ ನೀವು ಮಾಡ್ಕೊರಿ. ಅದಾದ್ಮೇಲೆ ಅವ್ರ ಕಥೆನೂ ಹೇಳ್ತಾರೆ. ಕತೆ ಹೇಳೋದು ಮತ್ತು ಬ್ರಾಹ್ಮಣ ಮುಖೇನ ನಿಮ್ಗೆ ಆಗಲಿಲ್ಲ ಅಂದರೆ ಇಷ್ಟಂತೂ ನೀವು ಪೂಜೆ ಮಾಡಿಕೊಂಡು ನೀವು ಹಾಡ್ರಿ. ಏನಂತಂದರೆ ಮಂಗಳಾಗೌರಿ ಹಾಡ ಏನದ ಅಂತ ಅನ್ನೋದು ನಾನು ತೋರಿಸ್ತೀನಿ, ಹೇಳಿಕೊಡ್ತೀನಿ. ಆ ದಿವಸ ನಾನು ಹಾಡ ಹೇಳಿರಲಿಲ್ಲ, ಅದಕ್ಕೆ ಇವಾಗ ಹಾಡ ಹೇಳ್ತಾ ಇದ್ದೀನಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪರಮ ಸಂತೋಷದಲ್ಲಿ ಪತಿಯ ಪಾದಕ್ಕೆರಗಿ ವರದ ಗಣಪತಿಗೆ ವಂದನೆಯ ಮಾಡಿ ಹರನರಸಿ ಮಂಗಳ ಗೌರಿ ದೇವಿ ಕಥೆಯ ನರವೇ ಬಲ್ಲಂತ ಸಜ್ಜನರು ಕೇಳಿ. ಕೌರವೇಶ್ವರನು ಕುಟಿಲದಿ ಜೂಜನಾಡಿ ಪುರವ ಬಿಟ್ಟು ಓಡಿಸಿದನು ಪಾಂಡವರನ್ನು. ಅಡವಿಯಲ್ಲಿ ವನವಾಸವನಾಚರಿಸೂತ ದಿನವನ್ನು ಕಳೆಯುತ್ತಲಿದ್ದರು ಹರಿಯ ಧ್ಯಾನದಿಂದ. ಒಂದು ದಿನ ಹರಿಯು ಕಾಮ್ಯಕ ವನಕ್ಕೆ ನಡೆತರಲು ಬಂದು ಎದುರಿಗೆ ಧೌಮ್ಯ ಮುನಿ ಸಹಿತ ಬಂದು ಪಾಂಡವರು ವಂದಿಸಿ ಹರಿಪಾದ ದ್ವಂದ್ವದಲ್ಲಿ ದ್ರೌಪದಿ ದೇವಿ ಸಹಿತ. ನಾರಾಯಣನು ತಾನು ನಸುನಗತ ದ್ರೌಪದಿಗೆ ಅರುಹಿದನು ಪೂರ್ವ ಜನ್ಮದ ಕರ್ಮ ಮಾಡಿ ಅನುಭವಿಸವಿಲ್ಲದೆ ಬಿಡದು ನೀರೇನಿ ಬರಿದೆ ಚಿಂತಿಸಿದರೇನು.
ಧರೆಯೊಳಗೆ ಉತ್ತಮ ವ್ರತವು ಯಾವುದೆಂದು ನರಹರಿಯು ತನ್ನೊಳಗೆ ತಾನೇ ತಿಳಿದು ಹರನರಸಿ ಮಂಗಳ ಗೌರಿ ಪೂಜೆ ವ್ರತವನ್ನಾಚರಿಸಿ ನಿಮ್ಮ ರಾಜ್ಯ ಸಾಧ್ಯ ಆಹುದು. ಶ್ರಾವಣ ಮಾಸದಲ್ಲಿ 5 ಮಂಗಳವಾರ ಈ ವ್ರತವ 5 ವರ್ಷ ಆಚರಿಸುತ್ತಲಿ ಯಾರು ಮಾಡಿದರೂ ಮನಸ್ಸಿನ ಕಾರ್ಯ ಆಗುವುದೆಂದು ಭಾಮೆ ದ್ರೌಪದಿಗೆ ಹರಿ ನುಡಿದನಾಗ. ಯಾರು ಮಾಡಿದರೂ ಈ ವ್ರತವ ಮಹಿಮೆಗಳು ಏನು ಫಲವೆಂದು ದ್ರೌಪದಿ ಕೇಳಲು ನಾನು ಹೇಳುವೆನು ಕೇಳು. ಮುನ್ನ ಕರ್ನಾಟಕ ದೇಶದೊಳೊಬ್ಬ ದೊರೆ ಇರುತ್ತಿದ್ದ. ರನ್ನೇ ಕೇಳು ಶ್ರೀಪಾಲನೆಂಬ ನಾಮದಲ್ಲಿ ಸುವರ್ಣಾವತಿ ಎಂಬ ಪಟ್ಟಣದಲ್ಲಿ ತನ್ನ ವಲ್ಲಭೆ ಕನಕ ಮಂಜುಳೆ ಸಹಿತ ಚೆನ್ನಾಗಿ ಧರೆಯ ಪಾಲಿಸುತ್ತಿದ್ದನು. ಮಕ್ಕಳಿಲ್ಲದವನು ಮನದ ತಾಪದಲ್ಲಿ ಬಿತ್ತಿದ ಸಸಿಗೆ ನೀರಿಲ್ಲದಂತೆ ಬತ್ತಿದ ಕೊಳದಂತೆ ಮನದಲ್ಲಿ ಮರಗುತ್ತ ಮುಕ್ಕಣ್ಣ ಹರನ ಧ್ಯಾನದಲ್ಲಿರುತ್ತಿದ್ದರು. ಪರಮ ಭಕ್ತರು ತನ್ನರಿಯಲಿಲ್ಲ ದೇವರು ಮೃಡನ ಪೂಜಿಸುತ್ತಿರಲು ಅನುಗಾಲವು. ಹರನು ತನ್ನ ಭಕ್ತರ ಮನದ ಚಿಂತೆ ತಿಳಿದು ತಿರುಪಾನಂದದಲ್ಲಿ ಭಿಕ್ಷೆಗೆ ಬಂದನು. ಬಂದುದನು ಕಾಣುತ್ತ ಕನಕ ಮಂಜುಳೆ ಮತ್ತ ತಂದು ಮರದ ಒಳಗೆ ಭಿಕ್ಷವ ನೀಡಲು ಮುಂದೆ ನಿಂತಿದ್ದಾಗ ಹರ ತಾನು ಮುಟ್ಟದೆ ತಂದು ಈಶಾನ್ಯ ಮೂಲಿಗೆ ಚೆಲ್ಲಿದನು. ಯಾವಾಗ ಬಂದರೂ ನೀಡುವಳು ಭಿಕ್ಷವನು ಮುರಹರ ಮುಟ್ಟಲಿಲ್ಲ ಚೆಲ್ಲುವನು. ಏನು ಕಾರಣವೆಂದು ರಾಯ ಬಂದರವಳ ಭಾವವನ್ನು ಹೇಳಿದನು ಚಿಂತೆಯಿಂದ. ನಾಳೆ ಭಿಕ್ಷವ ನೀಡು ನಾನು ನೋಡುತ್ತಲಿ ಎಂದು ಏನು ಕಾರಣವೆಂದು ಕೇಳು ಅವನ. ಹೀಗೆ ಚಿಂತಿಸುತ್ತ ಸಮಯ ಕಳೆಯ ಮರುದಿನ ಬಾಗಲಿಗೆ ಬಂದು ಭಿಕ್ಷ ಎಂದನು. ಬಂದವನ ಕಾಯುತ್ತ ಕನಕ ಮಂಜುಳೆ ಮುತ್ತು ತಂದು ಮರದೊಳಗೆ ಭಿಕ್ಷವ ನೀಡಲು ಮನದ ಸಂಶಯವೇನು ಎಂದು ಕೇಳಿ ಅವನ ತನಗರಿಯಿಲ್ಲದೆ ಭಿಕ್ಷೆ ಮುಟ್ಟೆನೆಂದನು. ಭಿಕ್ಷುಕನು ಆಡಿದ ಕಷ್ಟದ ನುಡಿ ಕೇಳಿ ಮಕ್ಕಳಿಲ್ಲದ ಜನ್ಮ ವ್ಯರ್ಥವೆಂದು ದುಃಖಿಸಿ ಸತಿಪತಿಗಳಿಬ್ಬರು ಬಂದು ಮುಕ್ಕಣ್ಣ ಹರನ ಚರಣಕ್ಕೆ ಎರಗಿದರು. ಪರಮ ಭಕ್ತರ ಬಿಗಿದಪ್ಪಿ ತಗ್ಗಿಸಿ ತನಗರಿವಿಲ್ಲದೆ ಬಹಳ ನೊಂದೆ ಮಗನೇ, ನಿನಗೆ ಮಕ್ಕಳ ಫಲವಿಲ್ಲ, 16 ವರ್ಷ ಆಯುಷ್ಯದ ಮಗನ ಕೊಡುವೆನೆಂದನು. ಒಂದು ಫಲವನ್ನು ಕೊಟ್ಟು ನಂದೀಶ್ವರ ಹೋದ. ಮಂಜುಳಗೆ ಗರ್ಭ ಸ್ಥಿರವಾಯಿತಾಗ 9 ತಿಂಗಳು ತುಂಬಿ ಹಡದಳು ಭೂಮಂಡಲವನ್ನಾಳುವ ಹರಭಕ್ತನನ್ನು. ಜ್ಯೋತಿಷ್ಯದಲ್ಲಿ ಹೋಗಿ ಜಾತಕ ಬರೆಸಿದರು. ಪ್ರೀತಿಯಿಂದಲೇ ನಾಮಕರಣ ಮಾಡಿ ದೇವಪಾಲನ ತನಯಗೆ ಚಂದ್ರಶೇಖರನೆಂಬ ಹೆಸರು ಇಟ್ಟನಾಗ. ಆಡುತ್ತ ಬಾಲಕನ ನೋಡಿ ಹಿಗ್ಗುತ್ತಿರಲು ಆದವು 6-7 ವರ್ಷಗಳು. ಮಾಡಿ ಮುಂಜಿ ಸಕಲ ವಿದ್ಯೆಯನ್ನು ಕಲಿಸಿದರು. 6-7 ವರ್ಷವಾಯಿತಾಗ 16 ವರ್ಷವಾಗಲವನಿಗೆ ತಾಯಿ ತಂದೆ ತಿಳಿದು ಕಂಟಕವು ಪರಿಹಾರವಾಗುತ್ತಲಿ ಎನ್ನುತ್ತ ಮಾವನ ಕರೆಸಿ ಕಾಶಿಗೆ ಮಗನ ಕರೆದುಕೊಂಡು ಹೋಗೆಂದು ಒಪ್ಪಿಸಿದರು. ಸೋದರಳಿಯನು ಸಹಿತ ತಾ ಬಂದನು ಗೊಂಡಾರಣ್ಯವೆಂಬ ಪುರ ಮಧ್ಯದಲ್ಲಿ. ಆ ದೇಶದ ದೊರೆಯು ಮಂಡೂರಾಯನೆಂಬುವನು ಪುರದ ಹೂವಿನ ತೋಟದಲ್ಲಿ ನಿಂತರು. ಮಂಡೂರಾಯನ ಮಗಳು ದಾಸಿಯರುಗೊಂಡು ಒಂದು ದಿನ ಹೂವಿನ ಒಣಕೆ ಬರಲು ಚಂದ್ರಶೇಖರ ನರಸಿ ಸೋಲು ಮುಡಿಗೆನುತ್ತಲಿ ದುಂಡು ಮಲ್ಲಿಗೆ ಹೂವ ಕೊಯ್ಯುತ್ತಿದ್ದರು. ರಾಜಪುತ್ರಿಯ ಸಂಗಡ ಬಂದರೆಲ್ಲ ಹೂವು ಕೊಯ್ಯುವಾಗೊಬ್ಬಳು ಕೋಪಿಸಿ ರಾಜ್ಯಾಧಿಪತಿಯ ಮಗಳೆಂದು ನೋಡದವಳು ಬಹಳ ನಿಷ್ಠುರದ ಮಾತ ನುಡಿದಾಳಾಗ. ನುಡಿದ ಮಾತನ್ನು ಕೇಳಿ ನಗುತ್ತ ಮನದಲ್ಲಿ ಮಂಗಳ ಗೌರಿ ದಯ ಉಂಟು ಎನಗೆ, ಮಂದಮತಿಯ ನೀನು ನುಡಿದರು ಏನಾಯಿತೆಂದು ಬಂದ ವಿಪತ್ತುಗಳು ಜಯಿಸುವೆನೆಂದಳು. ಶ್ರಾವಣ ಮಾಸದಲ್ಲಿ ನಾನು 5 ಮಂಗಳವಾರ ಬಿಡದೆ ಪೂಜಿಸಿ ಪೂರ್ಣ ಆಯುಷ್ಯ ಪತಿಯನ್ನು ಬೇಡುವೆನು ಹರನಲ್ಲಿ ವರವೆಂದಳು. ಆ ಮಾತು ಆಲೈಸಿ ಕೇಳಿದ ಸುಕುಮಾರ ಮಾವಯ್ಯ ನೋಡು ಹೆಣ್ಣಿನ ಮಾತನ್ನು. ರೂಢಿಗೆ ಈಶ್ವರನ ದಯೆ ಉಂಟಾದರೆ ನಮಗೆ ಈ ಹೆಣ್ಣು ನಮಗೆ ಆಗಬೇಕೆಂದು ನುಡಿದ. ಮಾಡಿ ಸಂರಕ್ಷಣೆಯ ಮಗಳ ಮದುವೆಗೆ ಬರನು ಹೇಳಿ ಕಳುಹಿಸಿದನು ದಿಬ್ಬಣದವರನ್ನು. ಸಾಗಿ ಬಂದರೆ ಕುಷ್ಠ ಸಹಿತ ಮುಂಡೋಪುರದ ಹೂವಿನ ತೋಟದಲ್ಲಿ ನಿಂತರು. ಬಾಲಚಂದ್ರಮನಂತೆ ಹೊಳೆಯುವ ಸುಕುಮಾರ ಇವನನ್ನು ನಮನಗೊಂಡು ಗಳಿಗೆ ಎರವು ಕೂಡಿದರೆಂದು ದಿಬ್ಬಣವ ಮಾವನವರು ಕೇಳಲು ಆಡಿದ ಮಾತಿಗೆ ನಕ್ಕರು. ಮಾವ ಹೊನ್ನು ಅಣಿ ಬೆಳ್ಳಿ ಬಂಗಾರ ಎರವುಂಟು, ಚಿನ್ನ ಬೆಳ್ಳಿ ಮುಂತಾಗಿ ಉಂಟು. ಕನ್ನಿಕೆಗೆ ವರವನ್ನು ಎರವು ಕೇಳುವರು
ಕಣ್ಣಲ್ಲಿ ನಾ ಕಾಣೆ ನಿಂತ ಮಾವ. ಕಾಲ ಒದಗಿ ಹೊತ್ತೀಗ 16 ವರ್ಷ ನೋಡಲಾರೆವೆಂದು ಮನದೊಳಗರಿತು. ಯಾವ ಪುಣ್ಯದಲ್ಲಿ ಬದುಕಿದರೆ ಸಾಕೆಂದು ಮದುವೆ ಆಗು ಹೋಗೆಂದು ಕಳಿಸಿದ ಮಾವನು. ಬೃಹಸ್ಪತಿಯ ಕರೆಸಿ ನಕ್ಷತ್ರವನ್ನೇ ನೋಡಿಸಿ ಮದುವೆಯ ಲಗ್ನ ನಿಶ್ಚಯ ಮಾಡಿ ಆ ಕುಷ್ಟಿಯ ಬಚ್ಚಿಟ್ಟು ಸುಕುಮಾರ ಗೆರೆದರು ಧಾರೆ ಎರೆದರು ತೆರದಲ್ಲಿ. ಮಾಣಿಕದ ಗಿಂಡಿಯಲ್ಲಿ ಭಾಗೀರಥಿಯ ತುಂಬಿ ಪ್ರಾಣವಲ್ಲಭಿಗೆ ಸಹಿತ ಮಂಗಳ ಧಾರೆ ಬೇಗದಲ್ಲೆರೆದು ವಿನಯದಲ್ಲಿ ಮಂಡೋರಾಯ ದಾನ ಧರ್ಮದಲ್ಲಿ ತಣಿಸಿ ವಿಪ್ರರನು. ಮಂಗಳ ಗೌರಿ ಮುಂದೆ ಗ್ರಹದೊಳಗೆ ಸಂಗಾತಲುಂಡು ಇಬ್ಬರು ಮಲಗಿದರು. ಚಂದ್ರಶೇಖರನು ಸ್ವಸ್ಥದಿಂದ ತನ್ನ ಹೆಂಡತಿಯ ಕೂಡ ನುಡಿದನು ವಿನಯದಿಂದ. ಗಂಡ ನೇಳಿದ ಮಾತು ಕೇಳಿ ಲಡ್ಡಿಗೆ ತುಪ್ಪ ತಂದು ಬೆಳ್ಳಿಯ ಪಾತ್ರೆಯಲ್ಲಿ ಕೈಗೆ ಕೊಡಲು ತಿಂದು ಉಂಗರ ಸಡಿಲು ಬೀಳೆ ಪಾತ್ರೆಯೊಳಗೆ ತಂದು ಇರಿಸಿದಳು ದೇವರ ಮನೆಯಲ್ಲಿ. ಮತ್ತೆ ಮಲಗಿರುವಾಗ ಘಟಸರ್ಪ ಒಂದು ಮಂಚದ ಬಳಿಗೆ ಬಂದಿತ್ತು. ಆ ಸಮಯದಲ್ಲಿ ಹರನರಸಿ ಮಂಗಳ ಗೌರಿಯನ್ನೇ ಪೂಜಿಸಿ ಶಿರಸಿನಲ್ಲಿ ತಂದ ಅಕ್ಷತೆ ತಳಿದ ಅಕ್ಷತೆಯನ್ನು ಸರ್ಪದ ಮೇಲೆ ಬೀಳಲು ಅದರ ಆಯುಕ್ಷ ಕ್ಷೀಣವಾಯಿತು. ಹರನರಸಿ ಮಂಗಳ ಗೌರಿಯ ದಯದಿಂದ ಚಿರಂಜೀವಿ ಆಯಿತು ಕೇಳೆಂದು ಹರಿಯು. ಆಗ ಕಂಡಳು ಫಣಿಯ ನೋಡಿ ಬೆರಗಾಗುತ್ತ ಏನು ಕಾರಣ ಬಳಿಗೆ ಬಂತೆಂದು ಶೀಘ್ರದಲ್ಲಿ ತಂದು ಕಲಶವ ತುಂಬಿ ಕಂಚೂಕ ಬಾಯಿ ಕಟ್ಟಿಸಿ ಮಲಗಿದಳು ಹರ್ಷದಿಂದ. ಆ ಹೊತ್ತಿನ ಇರುಳಿನಲ್ಲಿ ಸತಿ ಪುರುಷರೊಂದಾಗಿ ಬಹಳ ಸಂತೋಷದಲ್ಲಿದ್ದರು. ಆ ಎರಳು ಕರೆದು ಬೆಳಗಾಗುವಾಗ ಮಾವ ಕೂಡ ಯಾರಿಗೇಳದೆ ಕಾಶಿಪುರಕ್ಕೆ ಹೊರಟೋದ. ನಾರಾಯಣನ ಭಕ್ತ ಹೋದ ಕಾಶಿಗೆ ಅತ್ತ ಯಾರು ಅರಿಯರು ಅರುಣೋದಯದಲ್ಲಿ. ಆ ಕುಷ್ಟಿಯ ತಂದು ಹಸೆಯ ಮೇಲೆ ಕುಳ್ಳಿರಿಸಿ ಭಾಮೆಯ ಹಸೆಗೆ ಬಾರೆಂದರಾಗ. ಬಂದು ಕಂಡಳು ಆಗ ಬಿಳಿ ಮಯ್ಯವನು ತನ್ನ ಗಂಡನಲ್ಲವೆಂದು ಮನದಲ್ಲರಿತು. ಹಿಂದಕ್ಕೆ ಹೋಗಿ ಹೇಳಿದನು 1 ವರ್ಷವು ಗಂಡನಲ್ಲದ ವ್ರತವು ತನಗೆಂದಳು. ತಂದೆ ತಾಯಿಯನ್ನು ಕರೆದು ಹೇಳಿದಳು ನೀವು ಕೊಟ್ಟ ಬಾಲಪ್ರಾಯದ ಗಂಡನಲ್ಲಿವನು ಏನು ಕುಟಿಲವು ಕಾಣೆ ತಿಳಿಯಬಾರದೆಂದು ಸಾಗಿ ಕಳುಹಿಸಿ ದಿಬ್ಬಣದವರನ್ನು. ತಂದೆಯನ್ನು ಕರೆದು ಹೇಳಿದಳು 1 ವರ್ಷ ಅನ್ನ ಛತ್ರವನ್ನು ತಂದು ನೀ ಮಾಡಿಸು ಕೈಬಿಳ್ಳೆವನು ಚಂದದಲ್ಲಿ ನಾ ಕೊಟ್ಟು ಗುರುತು ಹೇಳುವೆನು ಹಾಗೆಂದು ಕೈಬಿಳ್ಳೆವನು ಕೊಡುತ್ತಲಿದ್ದಳು. 4 ಕಡೆಯಲ್ಲಿ ದಾರಿ ಮಾರ್ಗದ ಒಳಗೆ ಹೋಗಿ ಬರುವವರನ್ನು ಅನ್ನ ಉಣ್ಣುವುದು ರಾಯರ ಮಗಳ ಕೈಬಿಳ್ಳೆವನೇ ತಕ್ಕೊಂಡು ಹೋಗೋದು ಎಂದು ನೇಮಿಸಿದರು. ಆಗ ರಾಜದೂತರಲ್ಲಿಗೆ ದಣಿವನ್ನು ಮೀರಿ ಹೋಗುವರನ್ನು ತಡೆದು ನೀವು ಬೇಗದಲ್ಲಿ ಬಂದು ಸುದ್ದಿ ಹೇಳು ಎನ್ನುತ್ತಲೇ ಈ ಬಗೆಯಲಾರು ತಿಂಗಳು ಕಳೆದರು. ಭಾಗೀರಥಿ ಹೋಗಿ ಬೇಗ ಸ್ನಾನವ ಮಾಡಿ 6-7 ತಿಂಗಳಿಗೆ ಬಂದರು. ಕಾವಡಿ ಸಹಿತ ತಕ್ಕೊಂಡು ಮಂಡೋಪುರದ ಊರು ಬಾಗಿಲಿಗೆ ಬಂದಿಳಿದರು. ಕಾಣುತ್ತ ಚಾರರವರನ್ನು ಬೇಗ ಬಂದೇಳಿದರು. ಬಾ ಎಂದು ಕರೆದರೆಲ್ಲರೂ ಬೇಗದಲ್ಲಿ ಮನ್ನಿಸಿ ಮನೆಗೆ ಕರೆತಂದು ವಾರಿಜ ಮುಖಿ ನೋಡಿ ತಿಳಿದಳಾಗ. ತನ್ನ ತಂದೆಯನ್ನು ಕರೆದು ಹೇಳಿದರಂದು ಈತನಿಗೆ ಧಾರೆಯ ಎರಿಯಿರಿ ನಂಬಿಕೆ ಏನೆಂದು ಕೇಳಿದರವಳಿಂದ ತಂದು ಬಿಚ್ಚಿದಳು ಕಲಶವ ಸಭೆಯಲ್ಲಿ. ತೆಗೆದು ನೋಡಿದರೆ ಆ ಸರ್ಪ ಕಂಠ ಮಾಲೆ ಸರವಾಗಿ ಇರಲು ಅಲ್ಲಿದ್ದ ಜನರು ಹರಸಿ ಕೊರೊಳಗೆ ಹಾಕಿ ಸಂತೋಷದಿಂದಲ್ಲಿ ಮುತ್ತೈದೆ ತನವ ಪಡೆವರೆಂದರು. ನಿನ್ನ ಗುರುತೇನೆಂದು ಕೇಳಿದರೆ ಕಾಶಿಗೆ ನನ್ನ ಮಾಮನ ಕೂಡ ಹೋಗುತ್ತಿದ್ದೆ. ನಿಮ್ಮ ಬೀಗನು ತನ್ನ ಮಗನು ಕುಷ್ಟಿಯ ಎಂದು ನಮ್ಮ ಕರೆತಂದು ಧಾರೆ ಎರೆದನು. ಲಡ್ಡುಗೆ ತಿಂದ ಬಟ್ಟಲು ತಂದ ಅದರೊಳಗಿಂದ ಮುದ್ರೆ ಉಂಗುರವನ್ನು ತೋರಿಸಿ ಜನರಿಗೆ ಪ್ರಜ್ವಲಿತವಾದ ಮುದ್ರೆಯ ಮೇಲೆ ಚಂದ್ರಶೇಖರನೆಂಬ ಹೆಸರನ್ನು ಕಂಡರಾಗ. ಮಂಡೋರಾಯನು ತನ್ನ ಮಗಳ ತೆಕ್ಕಿಸಿದನು ಇಂದೆನ್ನ ಕುಲಕ್ಕೆ ಕೀರ್ತಿಯನ್ನು ತಂದೆ. ಗಂಡನಿಗೆ ಹೇಳಿದ ಮಾತು ಮೀರದೆ ಇರು ಎಂದು ಚಂದದಂತಲಿ ಮಗಳ ಮುದ್ದಾಡುತ್ತಿದ್ದ. ಹೀಗೆ 1-2 ವರ್ಷ ಸ್ತ್ರೀ ಪುರುಷರೊಂದಾಗಿ ಬಹಳ ಸಂತೋಷದಲ್ಲಿರುತ್ತಿದ್ದರು. ತಾಯಿ ತಂದೆ ನೆನೆದು ಹೋಗಬೇಕೆನ್ನುತ್ತಲೇ ಮಾವನ ಕೂಡ ಹೇಳಿದ ವಿನಯದಿಂದ. ಸೋದರ ಮಾವ ನಮ್ಮೂರಿಗೆ ಹೋಗೋಣೆಂದು ತಾಯಿ ತಂದೆಯರು ನೋಡಬೇಕೆಂದು ಆನೆ ಕುದುರೆ ಮಂದಿ ದಳ ಸಹಿತ ಕುಮಾರಿಯ ಕಳಿಸಿದ ಚಿಂತಿಸುತ್ತಲಿದ್ದ. ದಾರಿ ಮಾರ್ಗದಲ್ಲಿ ಬರುವಾಗ ಶ್ರಾವಣ ಮಾಸ ಆಗ ಬಂದಿತ್ತು. ತನ್ನ ಮನದಲ್ಲರಿತು ಹೇಳಿದಳು ಪತಿಯೊಡನೆ ನಗುತ್ತ ಸಂತೋಷದಲ್ಲಿ ಮಾಡಬೇಕಿಲ್ಲಿ ಗೌರಿ ವ್ರತವನ್ನು.
ದಾರಿಯಲ್ಲಿ ಗೌರಿ ವ್ರತವನ್ನು ಮಾಡಬಾರದು, ಕೇಳು ಊರಿಗೆ ಹೋದ ಮೇಲೆ ಮಾಡೆಂದರು. ಕೇಳು ಕಿರಿಯಯ್ಯ, ಒಂದು ಗಳಿಗೆ ತಡವಿಲ್ಲ, ಬಾಲ್ಯದಲ್ಲಿ ಹಿಡಿದ ಈ ವ್ರತ ನಿಲ್ಲಿಸಬಾರದು. ಗಂಗೆಯ ತೀರದಲ್ಲಿ ಮಿಂದು ಮಡಿಯನ್ನುಟ್ಟು ಚಂದ್ರಶೇಖರ ನರಸಿಯು ಭಕ್ತಿಯಿಂದ ಗಂಧ ಅಕ್ಷತೆ ಪುಷ್ಪ ದೀಪ ಧೂಪಗಳಿಂದ ಮಂಗಳಾರತಿಯನ್ನೆತ್ತಿದಳು ಹರ್ಷದಿಂದ. ಹರನರಸಿ ಮಂಗಳ ಗೌರಿ ನೆಲೆಸಿದ್ದ ತಾವು ಮಣಿಪುರವೆಂಬ ಪಟ್ಟಣವಾಯಿತು. 100 ಮಕ್ಕಳೆಂದು ಕೈ ತೊಳೆದು ತಮ್ಮಯ್ಯನ ಪುರದ ಸಮೀಪಕ್ಕೆ ಬಂದವರು. ಹರನ ವರದಲ್ಲಿ ಕೊಟ್ಟ ತನಯನ ಮಾತುಗಳ ಕೈಗೆ ಕೊಟ್ಟ ಮಗನು ಏನಾದನು ಎನ್ನುತ್ತ ತಾಯಿ ತಂದೆ ಮರುಗುತ್ತಿದ್ದರು. ನಿಮ್ಮ ಮಗನು ಬಂದನು ಎಂದು ಹೇಳಿದರು. ಬಂದು ಹೇಳಿದ ಮಾತನ್ನು ಕೇಳಿ ಸಂತೋಷದಲ್ಲಿ ರಾಣಿಯ ಬಳಿ ಹೇಳಿ ಕಳುಹಿಸಿದರೆ ರಾಣಿ ವಾಸ ಬಿಟ್ಟು ಸಂತೋಷದಲ್ಲಿ ಸುತನ ನೋಡಬೇಕೆಂದಳು. ಶುಭವಾರ್ತೆ ಹೇಳಿದ ಚಾರರ ಮನ್ನಿಸಿ ಭೂಪತನೆಯ ಕಾಣುತ್ತಲಿ ಉಡುಗೊರೆ ಆಭರಣಗಳ ತರಿಸಿಕೊಟ್ಟು ಕಲಶ ಕನ್ನಡಿ ತೋರಣ ರಚಿಸಿ ಪುರದೊಳಗೆ ತನಯನ ಕಾಣುತ್ತಲಿದ್ದರು. ದೂರದಲ್ಲಿ ತನಯನ ಕಾಣುತ್ತಲೇ ಸಂಭ್ರಮದಿ ಏನು ಕರ್ಣ ಹರಗೆ ತನ್ನ ಮೇಲೆ ಕಾಲವಾದ ಮಗನ ಬದುಕಿಸಿ ಕರೆತಂದು ಯಾರು ಸಾಟಿ ಇಲ್ಲ ಪುಣ್ಯಕ್ಕೆ ಜಗದೊಳಗೆ. ಶುಭ ಲಗ್ನದಲ್ಲಿ ಮಗನು ಪುರವ ಹೊಕ್ಕನು ಎಂದು ಪುರದ ಜನರೆಲ್ಲ ಸಂತೋಷದಿಂದ ಅರಮನೆಗೆ ಬಂದು ತಾಯಿ ತಂದೆ ಚರಣಕ್ಕೆ ವಂದಿಸಿದರಾಗ ಸೊಸೆ ಮತ್ತು ಮಗರು ವಂದಿಸಿ ಸೊಸೆ ಮಗನ ಬಿಗಿ ತಪ್ಪಿ ತೆಕ್ಕೈಸಿ ಮಗಳಿಗೆ ನೀವ್ಯಾವ ವ್ರತವನ್ನು ಮಾಡಿದೆ ಎನ್ನುತ್ತ ಕೇಳಿದರೆ ನಾನೇ ನರಿಯೇ ಪುರುಷನ ಚರಣವೇ ಗತಿ ಎಂದು ಹೇಳುತ್ತಿದ್ದಳು. ಮಂಜುಳೆಯು ತಮ್ಮನ ಬಿಗಿದಪ್ಪಿ ತೆಕ್ಕೈಸಿ ತಂದಿತ್ತ ಹೋದ ಮಗನನ್ನು ಬದುಕಿಸಿ ಎಂದು ನೀ ಎನಗದರೆಯೊಳಗೆ ಮಾಡಿದುಪಕಾರ ಎಂದೀಗಾದರೂ ಮರೆಯದಿಲ್ಲವೇ. ಅಕ್ಕಯ್ಯ ನಿನ್ನ ಹೊಟ್ಟೆ ಪುಣ್ಯದಲ್ಲಿ ನಿನ್ನ ಪುತ್ರನು ಬದುಕಿದನು. ಕೇಳಮ್ಮ ತಾಯಿ, ಅಲ್ಪ ಆಯುಷ್ಯ ಹೋಗಿ ಚಿರಂಜೀವಿ ಆಯಿತು ಅವನ. ಮುತ್ತೈದಿತನವು ಇವಳಿಗುಂಟಾಯಿತು. ಸೃಷ್ಟಿಗೀಶ್ವರ ನರಸಿ ಗೌರಿಯನ್ನೇ ಪೂಜಿಸಿ ಮುತ್ತೈದಿತನವನ್ನು ಪಡೆದಳು. ಮುತ್ತೈದಿತನವನ್ನು ಪುತ್ರ ಸಂತಾನವನ್ನು ಕೊಟ್ಟು ರಕ್ಷಿಸಲಿ ಮಂಗಳ ಗೌರಿ. ಮಧ್ವಾಂತರದ ಶ್ರೀಕೃಷ್ಣಾರ್ಪಣಮಸ್ತು. ಹೀಗೆ ಮಂಗಳಗೌರಿ ಹಾಡ ಇದೆ. ಇನ್ನು ಹರಪನಹಳ್ಳಿ ಭೀಮ ಅವರು ಬರೆದಿದ್ದು ಮಂಗಳಗೌರಿದ ಆರತಿ ಹಾಡಾದ, ಅದನ್ನು ಕೇಳ್ರಿ. ಶ್ರಾವಣ ಮಾಸದ ನಾಗರ ಪಂಚಮಿ ಶ್ರೀ ಮಂಗಳ ಗೌರಿ ಕರೆಯುವುದಕ್ಕೆ ವೇಗದ ಗಜವನೇರಿ ಬಂದನು ಗಿರಿರಾಜ ಗೌರಿ ಕರೆಯುವುದಕ್ಕೆ. ಜಯಮಂಗಳ ನಿತ್ಯ ಶುಭಮಂಗಳ. ಬಂದ ಗಿರಿರಾಜ ಕಂಡ ಈಶ್ವರನು ಚಂದದಿ ಉಪಚಾರವ ಮಾಡಿದನು. ಇಂದು ನೀವು ಬಂದ ಕಾರಣವೇನೆಂದು ಕೇಳಿದನು. ಜಯಮಂಗಳ ನಿತ್ಯ ಶುಭಮಂಗಳ. ಮಂಗಳ ಗೌರಿಯ ಕಳುಹಿಸಿ ಕೊಟ್ಟು ಇಂದಿಗೆ ತುಂಬಿತು 1 ವರ್ಷವು. ಚಂದಿರಾಮುಖಿಯರು ಕಳಿಸಬೇಕೆಂದು ತಲಿ ಗಿರಿರಾಜ ಕೇಳಿದನು. ಆಗ ಜಯಮಂಗಳ ನಿತ್ಯ ಶುಭಮಂಗಳ. ಬೀಸುವ ಗಾಳಿಯು ಸೂಸುವ ಮಳೆಯು ಪೇಚಾಡುವ ಹೊಳೆಹಳ್ಳಗಳು ಯಾಕಿಷ್ಟವಸರ ಬ್ಯಾಗಿಸಿ ಬರಲಿ ಕಳಿಸುವೆನು ಎಂದ ನಾಗರಾಜನನ್ನು. ಜಯಮಂಗಳ ನಿತ್ಯ ಶುಭಮಂಗಳ. ಮೋಹದ ಮಗಳನ್ನು ನಾ ಹೊತ್ತು ಸಾಕಿ ಮಾರಿದೆನು ನಿನಗೇನೆಂದೆನು ತಲಿವಾರ್ಜ ಮುಖೇಳ ಕಳುಹುವುದಿಲ್ಲವೆಂಬುದು ನ್ಯಾಯವೇ ಈಶ್ವರನೇ. ಜಯಮಂಗಳ ನಿತ್ಯ ಶುಭಮಂಗಳ. ಬೆಟ್ಟದ ರಜನಿಯ ಸೆಟ್ಟ ಮಾಡಲಿ ಬೇಡ, ಈ ಕ್ಷಣ ಕರಕೊಂಡು ಹೋಗಿರೆಂದು ಅಪ್ಪಣೆ ಕೊಟ್ಟನು. ಒಳ್ಳೆವ ತಕ್ಕೊಂಡು ನಡೆದಳು ಗೌರಮ್ಮ ಭೀಮೇಶ ಕೃಷ್ಣನ ಮನೆಗೆ. ಜಯಮಂಗಳ ನಿತ್ಯ ಶುಭಮಂಗಳ. ಇದೇ ಥರ ಸಂಪ್ರದಾಯದ ಹಾಡುಗಳನ್ನು ಇದೆ. ಅದು ಒಂದು ಮಂಗಳ ಮಹಾಗೌರಿ ರಂಗ ಸಹೋದರಿ ಗಂಗಾಧರನ ರಾಣಿ ಶ್ರೀ ಗೌರಿ. ಮಂಗಳ ಮಹಾಗೌರಿ ಸರಗಿ ಸರವ ಕೋಡ ಹೆರಳು ಬಂಗಾರ ಕೋಡ ಸಾವಿತ್ರಿತನ ಕೊಟ್ಟು ನೀನೋಡ. ಮಂಗಳ ಮಹಾಗೌರಿ ನತ್ತ ಮೂಗುತಿ ಕೋಡ ಮೂತಿನ ಓಲೆ ಕೋಡ ಮುತ್ತೈದಿತನ ಕೊಟ್ಟು ನೀನೋಡ. ಮಂಗಳ ಮಹಾಗೌರಿ ಧರೆಯೋಳು ರಾಜ್ಯಗಿರಿ ಹಿಮಾಲಯ ಸೋಮಕ ದುರುಳ ದುರ್ಜನರ ವೈರಿ ಶ್ರೀ ಗೌರಿ. ಮಂಗಳ ಮಹಾಗೌರಿ ರಂಗ ಸಹೋದರಿ ಗಂಗಾಧರನ ರಾಣಿ ಶ್ರೀ ಗೌರಿ.
ಆರುತಿ ಬೆಳಗಿರೆ ಪಾರ್ವತಿಗೆ ಗಿರಿಜ ಕಲ್ಯಾಣಿ ಗೌರೀವರಿಗೆ ಅರಶಿಣದಾರುತಿ ಪರಿಮಳದಾರುತಿ ಸರಸಾಂಗಿಯರೆಲ್ಲ ಬೆಳಗಿನ ಬೇಡುವೆ ಅರಶಿಣ ನಮಗೆ ಸ್ಥಿರವಾಗಿರಲೆಂದು ಆರುತಿ ಬೆಳಗಿರೆ ಪಾರ್ವತಿಗೆ ಗಿರಿಜ ಕಲ್ಯಾಣಿ ಗೌರೀವರಿಗೆ ಕುಂಕುಮದಾರುತಿ ಕಮಲದ ಆರುತಿ ಕಮಲಾಂಗಿಯರೆಲ್ಲ ಬೆಳಗಿನ ಬೇಡುವೆ ಕುಂಕುಮ ನಮಗೆ ಸ್ಥಿರವಾಗಿರಲೆಂದು ಆರುತಿ ಬೆಳಗಿರೆ ಪಾರ್ವತಿಗೆ ಗಿರಿಜ ಕಲ್ಯಾಣಿ ಗೌರೀವರಿಗೆ ಹವಳದ ಆರುತಿ ಮುತ್ತಿನ ಆರುತಿ ಮುತ್ತೈದೆಯರೆಲ್ಲರೂ ಬೆಳಗಿನ ಬೇಡುವೆ ಮುತ್ತೈದಿ ಸ್ಥಾನ ಸ್ಥಿರವಾಗಿರಲೆಂದು ಆರುತಿ ಬೆಳಗಿರೆ ಪಾರ್ವತಿಗೆ ಗಿರಿಜ ಕಲ್ಯಾಣಿ ಗೌರೀವರಿಗೆ. ಹೀಗೆ ಸಂಪ್ರದಾಯದ ಹಾಡುಗಳವ. ಅವಕ್ಕೆ ಕೆಲವೊಂದಕ್ಕೆ ಮುದ್ರಿಕೆಗಳು ಇದ್ರೂ ಇರ್ಬೋದು. ಹಿಂದಕ್ಕಿನ ಹಿರಿಯರೆಲ್ಲ ಹೀಗೆ ಹಿಂಗೆಲ್ಲ ಹೇಳ್ಕೊತ ಬಂದಾರೆ. ಯಾಕಂದರೆ ಅದು ಬಾಯಿಂದ ಬಾಯಿಗೆ ಬಂದು ಎಲ್ಲರೂ ಮುಂದೆಲ್ಲ ಒರೆಸ್ಕೊಂಡು ಹೋಗಿದ್ದಾರೆ. ಅವು ಹಾಡುಗಳನ್ನೆಲ್ಲ ಮುದ್ರಿಕೆ ಇದ್ದರೂ ಇರ್ಬೋದು. ಅದಕ್ಕೆ ಸಂಪ್ರದಾಯದ ಹಾಡುಗಳಂತ ಹೇಳ್ತಾರೆ. ಅದಕ್ಕೆ ಆ ಸಂಪ್ರದಾಯ ಹಾಡುಗಳನ್ನೆಲ್ಲ ಇದ್ರಾಗ ಮಂಗಳಗೌರಿ ಹಾಡನ್ನು ಹೇಳಿದ್ದೀನಿ. ಸಂಪ್ರದಾಯವಾಗಿ ಆರತಿ ಹಾಡುಗಳನ್ನು ಇದೆ. ಮತ್ತು ಭೀಮೇಶ ಕೃಷ್ಣ ಅಂಕಿತವಿರೋದೊಂದು ಆರತಿ ಹಾಡನ್ನು ಇದೆ. ಅದಕ್ಕೆ ಈ ಥರ ನೀವೆಲ್ಲರೂ ಪೂಜೆ ಮಾಡಿ ಮಂಗಳ ಗೌರಿಯ ಶಿವ ಮತ್ತು ಪಾರ್ವತಿಯರ ಕೃಪೆಗೆ ಪಾತ್ರರಾಗಿ ದೀರ್ಘವಾದ ಸೌಮಂಗಲ್ಯವನ್ನು ನೀವು ಪಡೆದುಕೊಂಡು ದೀರ್ಘಾಯುಷ್ಯವಂತರಾಗಿ ಎಲ್ಲ ರೀತಿಯಿಂದ ಸಕಲ ಸೌಭಾಗ್ಯ ಅಷ್ಟೈಶ್ವರ್ಯಗಳು ಎಲ್ಲನೂ ನಿಮ್ಮದಾಗಿರಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ ನಾನು. ಮತ್ತು ನಿಮಗೂ ಎಲ್ಲ ಐಶ್ವರ್ಯಗಳು ಅಷ್ಟೈಶ್ವರ್ಯಗಳು ಸಿಗಲಿ. ಎಲ್ಲ ರೀತಿಯಿಂದ ನೀವು ಈ ಮಂಗಳಗೌರಿ ಪೂಜೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ಭಗವಂತನಿಗೆ ಈ ಪೂಜೆಯನ್ನು ಸಮರ್ಪಣೆ ಮಾಡಿ ಹೇಳಿದ್ನಲ್ಲ ಜಯಾಪತಿ ಸಂಕರ್ಷಣಾಯನಮ ಅಂತ ಅಲ್ಲಿ ಸಂಕರ್ಷಣ ದೇವರಲ್ಲಿ ಸಂಕರ್ಷಣ ದೇವರಿಗೆ ಆಹ್ವಾನ ಮಾಡಿಕೊಂಡು ಶಿವಪಾರ್ವತಿಯರನ್ನು ಆಹ್ವಾನ ಮಾಡಿಕೊಂಡು ಅದಕ್ಕೆ ಮತ್ತು ಶಿವಪಾರ್ವತಿ ಅಂತರ್ಗತ ವಾಯುದೇವರ ಅಂತರ್ಗತ ಭಾದ್ರವ ಮುಖ್ಯ ಪ್ರಾಣ ಅಂತರ್ಗತ ಜಯಾಪತಿ ಸಂಕರ್ಷಣಾಯನಮ ಅಂತ ಹೇಳಿಕೊಂಡು ಆಹ್ವಾನ ಮಾಡಿ ಈ ಥರ ಷೋಡಶೋಪಚಾರ ಪೂಜೆ ಮಾಡಿ ಮತ್ತು ಹಾಡುಗಳನ್ನು ಹೇಳಿ ಅಥವಾ ಕಥೆಯನ್ನು ಕೇಳಿ ದೀರ್ಘಾಯುಷ್ಯವಂತರಾಗಬೇಕು, ಪತಿಯಿಂದ ಒಡಗೂಡಿ ಸಕಲ ಸೌಭಾಗ್ಯವೂ ನಿಮ್ಮದಾಗಲಿ ಅಂತ ಹೇಳ್ತಾ ಈ ಒಂದು ವ್ರತದ ಒಂದು ನಿಯಮಗಳನ್ನು ಮುಗಿಸ್ತಾ ಇದ್ದೀನಿ. ಮಧ್ವಾಂತರದ ಶ್ರೀ ಕೃಷ್ಣಾರ್ಪಣಮಸ್ತು. ಭಾರತೀಯ ಮುಖ್ಯ ಪ್ರಾಣಾಂತರ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.